ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ ತುಂಬ ರುಚಿಯಾದಂಥ ಆಂಧ್ರ ಸ್ಟೈಲ್ ಕರಿವೇಪಿಲೆ ಪಚ್ಚಡಿ ಅಥವಾ ಕರಿಬೇವು ತೊಕ್ಕು ಹೇಗೆ ಮಾಡೋದು ನೋಡೋಣ. ಇದು ಮಾಡೋದು ತುಂಬ ಸುಲಭನೇ. ಇದು ಮಾಡೋದಕ್ಕೆ ನಾನು ಮೊದಲು ಎರಡು ಮೀಡಿಯಂ ಕಟ್ಟಷ್ಟು ಕರಿಬೇವನ್ನ ತೊಳೆದಿಟ್ಟಿದ್ದೀನಿ. 9 ದೊಡ್ಡ ಸೈಜ್ ಫಾರಂ ತಗೊಳ್ಳಿ ತೆಗೆದಿಟ್ಟಿದ್ದೀನಿ. ಒಣಮೆಣಸಿನಕಾಯಿ 30 ಕಾಂಜಿ ಮೊಳಗಾಯಿ ತೆಗೆದಿದ್ದೀನಿ. ನಿಮಗೆ ಖಾರ ಕಡಿಮೆ ಬೇಕಾದರೆ ಕಮ್ಮಿ ಹಾಕೊಳ್ಳಿ. 25 ಮೊಳಗ 300 ml ಅಷ್ಟು ಎಣ್ಣೆ, 300 ml ಬೇಕಾದಷ್ಟು ಹುಣಸೆ ಹಣ್ಣು, ಲೆಮನ್ ಸೈಜ್ 1 ಕಪ್ ಅಷ್ಟು ಉದ್ದಿನ ಕಾಳು, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಮೆಂತ್ಯ, ಸ್ವಲ್ಪ ಇಂಗು, 2 ಟೇಬಲ್ ಸ್ಪೂನ್ ಧನಿಯಾ, ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು. ಈಗ ಇದನ್ನ ಹೇಗೆ ಮಾಡೋದು ಮೊದಲು ಒಂದು ಬಾಣಲಿ ವೆಚ್ಚಿಟ್ಟು ಬಾಣಲಿಯಲ್ಲಿ 1 ಟೀ ಮಾತ್ರ ಎಣ್ಣೆ ಹಾಕೊಂಡು ನಾವು ತೆಗೆದಿಟ್ಟಿರುವಂತ ಧನಿಯಾ, ಜೀರಿಗೆ, ಕಾಂಜಿ ಮೊಳಗಾಯಿ, ವೆಂದಿಯಂ ಇದೆಲ್ಲ ಸೇರಿಸಿಟ್ಟು ಇದನ್ನೆಲ್ಲ ವದಕಿ ಬಿಡೋಣ ಫ್ರೆಂಡ್ಸ್. ಇದು ಒಟ್ಟಿಗೆ ಚೆನ್ನಾಗಿ ವದಕಬೇಕಾಗುತ್ತೆ. ಇದು ಒಳ್ಳೆ ಘಮ ಬರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಕೂಡ நல்லா ವರಕಾಗುತ್ತೆ. ಕೈ ಬಿಡದರೆ ನೋಡಿ ಇದೇ ರೀತಿ ಒಳ್ಳೆ ಕಲರ್ ಬಂದಿದ್ದಾದ್ಮೇಲೆ ಇದನ್ನ ತೆಗೆದು ಸೈಡಲ್ಲಿ ಮರುಬಡಿ ಇಟ್ಕೊಂಡ್ಬಿಡೋಣ ನಾವು. ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ನಾವು ತೆಗೆದಿಟ್ಟಿರುವಂಥ ಉದ್ದಿನ ಕಾಳು ಹಾಕೊಳ್ಳೋಣ. ಈ ಉದ್ದಿನ ಕಾಳನ್ನು ಹಾಕೊಂಡು ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ಉದ್ದಿನ ಕಾಳು ಒಳ್ಳೆ ಕಲರ್ ಬಂದಿದ್ದಾದ್ಮೇಲೆ ಇದನ್ನು ತೆಗೆದು ಸೈಡ್ಗೆ ಇಟ್ಕೊಂಡ್ಬಿಡೋಣ. ಈಗ ಅದೇ ಬಾಣಲಿಗೆ ಎಣ್ಣೆ ಏನು ಹಾಕೋದು ಬೇಡ. ಹಾಗೆಯೇ ನಾವು ತೊಳೆದಿಟ್ಟಿರುವಂಥ ಕರಿಬೇವನ್ನ ಹಾಕೊಳ್ಳೋಣ. ಕರಿಬೇವನ್ನ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇದು ಒಳ್ಳೆ ಕಲರ್ ಬರೋವರೆಗೂ ನೋಡಿ ಈ ರೀತಿ ಚೆನ್ನಾಗಿ ಬಾಡಿಸ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಈಗ ಮತ್ತೆ ಅದೇ ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಹಾಕೊಂಡು ನಾವು ತೆಗೆದಿಟ್ಟಿರುವಂಥ ಟೊಮೆಟೊನೆಲ್ಲ ಕಟ್ ಮಾಡಿ ಇದ್ರ ಜೊತೆಗೇನೆ ಸೇರಿಸ್ಕೊಳ್ಳೋಣ. தக்காளி டொமேட்டோனெல்லாம் இப்போ இதெல்லாம் ಸೇರಿಸಿಕೊಂಡು கொஞ்சமா ಉಪ್ಪು ಸೇರಿಸலாம். ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. 6 ಟೇಬಲ್ ಸ್ಪೂನ್ அளவுக்கு ಸೇರಿಸಿರ್ಕೇன். ಮತ್ತೆ ಇದರ ಜೊತೆಗೇನೆ ಒಂದು 1/4 ಟೀ ಸ್ಪೂನ್ ಅಷ್ಟು ಮಾತ್ರ ಅರಿಶಿನ ಪುಡಿ ಹಾಕೊಂಡು ಇದನ್ನೆಲ್ಲ ಟೊಮೆಟೊನ ಚೆನ್ನಾಗಿ ಬಾಡಿಸ್ಕೊಳ್ಳೋದು. ரொம்ப ರುಚಿಯಾ இருக்கும். ಈ ಟೊಮೆಟೊ ಚೆನ್ನಾಗಿ ಬೆಂದ அளவுக்கு ನೋಡಿ ಟೊಮೆಟೊ ಈ ರೀತಿ ಒಂದು ಅರ್ಧ ಬೆಂದಿದ್ದಾಗಿದೆ ಅಂದಮೇಲೆ ನಾವು ತೆಗೆದಿಟ್ಟಿರುವಂಥ ಹುಣಸೆ ಹಣ್ಣು ಇದ್ರ ಜೊತೆಗೆ ಹಾಕೋಣ. ತக்காளி ரெண்டுமே சேர்ந்து ಈಗ ಈ ಟೊಮೆಟೊ ಒಳ್ಳೆ ಗ್ರೇವಿ ತರ ಎಣ್ಣೆಲ್ಲ நல்லா ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಬೇಕಾಗುತ್ತೆ. பாருங்க இந்த அளவுக்கு ಈ ರೀತಿ ಆದ್ರೆ ಸಾಕು. ಈಗ ಇದನ್ನ ಆರೋದಕ್ಕೆ ಬಿಡೋಣ. இப்போ நம்ம ஒரு மிக்ஸி ಜಾರ್ಗೆ ನಾವು ಡ್ರೈ ರೋಸ್ಟ್ ಮಾಡಿಟ್ಟಿರುವಂತ ಪರುಪು, ಕಾಂಜಿ ಮೊಳಗಾಯಿ ಇದೆಲ್ಲ ಸೇರಿಸಿಟ್ಟು ಇದು ಕೂಡ கொஞ்சமா ಮೆಂತ್ಯ ಮತ್ತೆ ಉಪ್ಪು ಅದರ ಜೊತೆ ಒಂದು ಸ್ವಲ್ಪ ಮಾತ್ರ ಉಪ್ಪು ಹಾಕೊಂಡು ಸೇರಿಸಿರ್ಕೊಳ್ಳ. ಅದನ್ನೆಲ್ಲ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಸ್ವಲ್ಪ இந்த ಪೌಡರ್ ತಗೊಂಡು ರುಬ್ಕೋಬೇಕಾಗುತ್ತೆ. ಇದೆಲ್ಲமே இந்த மிக்ஸி ಜಾರ್ಗೆ ಹಾಕೊಳ್ಳಿ ಫ್ರೆಂಡ್ಸ್. ಎಲ್ಲ ಟೊಮೆಟೊ ಜೊತೆಗೆ ಹಾಕಿ ಬರೋಣ ಅರಚಿக்கலாம். ரொம்ப ನೈಸ್ இருந்தாலும் நல்லா இருக்காது ಫ್ರೆಂಡ್ಸ್. ತರ್ತರಿಯಾಗಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಪಚ್ಚಡಿಗೆಲ್ಲ கொஞ்சம் கொரகொரப்பா இருந்தாதான் ரொம்ப ருசியா இருக்கும். ಈಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡ್ಬಿಡೋಣ. இந்த மாதிரி பவுடர் பண்ணி வச்சுக்கோங்க. பவுடர் பண்ணிவிட்டு இதை செப்பரேட்டாக ஒரு தட்டில் போட்டு வச்சிடலாம். நம்ம இது எல்லாமே ரொம்ப நைஸாக டேஸ்ட் ಇಲ್ಲ ಫ್ರೆಂಡ್ಸ್. ಹಾಗಾಗಿ இப்போ அதே மிக்ஸி ಜಾರ್ಗೆ நம்ம ವದಕಿ வச்சிருக்க தக்காளி பேಸ್ಟ್ கொஞ்சம் சேர்த்துக்கலாம். ಸಿಕ್ಕಿರೋಂತ ಈ ಟೊಮೆಟೊ ಪ್ಯೂರಿನ ಹಾಕೊಳ್ಳೋಣ. ಅದಕ್ಕப்புறமா ಅದು ಕೂಡ ಟೊಮೆಟೊ ಪ್ಯೂರಿನ ಅರ್ಧ ಹಾಕೊಂಡ್ರೆ ಅರ್ಧದಷ್ಟು ಕರಿಬೇವು ಹಾಕೊಬೇಕಾಗುತ್ತೆ. ಇದು ನಮ್ಮ வெறும் ಕರಿವೇಪಿಲೆ ಬರೀ ಟೊಮೆಟೊ ಪ್ಯೂರಿ ಇಲ್ಲ ಕರಿಬೇವು ರುಬ್ಬಿದ್ರೆ ಚೆನ್ನಾಗಿರಲ್ಲ. ಇದು ಅರ್ಧ ಅರ್ಧ ಹಾಕೊಂಡು ರುಬ್ಕೊಂಡ್ರೆ ಮಾತ್ರ ಚೆನ್ನಾಗಿರುತ್ತೆ. ಕರಿವೇಪಿಲೆ இந்த மாதிரி ಈಗ ಇದನ್ನ ರುಬ್ಕೊಳ್ಳೋಣ. ನೋಡಿ இந்த மாதிரி ಇದ್ರೆ ಸಾಕು. ரொம்ப ನೈಸಾ வேணாம். ಈಗ ಇದನ್ನೆಲ್ಲ ಅದೇ ಬಾಣಲಿಗೆ ಹಾಕೊಳ್ಳೋಣ ನಾವು. இப்போ ಇದೆಲ್ಲமே அதே ಬಾಣಲಿಯಲ್ಲಿ ಸೇತು வச்சிடலாம். ಮತ್ತೆ ಇದನ್ನೆಲ್ಲ ನೀಟಾಗಿ ಮರುಬಡಿ ಇನ್ನು ಮಿಕ್ಕಿನ ಉಳಿದಿರೋ ಕರಿವೇಪಿಲೆ ಕೂಡ ಇದೇ ಮರಿಯ ಕರಿಬೇವು ಮತ್ತೆ ಟೊಮೆಟೊ ಪ್ಯೂರಿ ಅದೇ ಥರ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಂಡು ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿಬಿಡೋಣ. ಇದೆಲ್ಲமே மொத்தமாக இந்த மாதிரி சேர்த்துட்டு இப்போ நம்ம ಇದು ಕೂಡ ಇದ್ರ ಜೊತೆಗೆ ನಮ್ಮ ಪೌಡರ್ ನಾವು ಡ್ರೈ ರೋಸ್ಟ್ ಮಾಡಿ ಕಾಂಜಿ ಮೊಳಗಾಯಿ ಇದು ಕೂಡ ಪುಡಿ ಮಾಡಿಟ್ಟಿರುವಂಥ ಉದ್ದಿನ ಕಾಳು ಪುಡಿನ ಇದ್ರ ಜೊತೆಗೆ ಹಾಕೊಳ್ಳೋಣ. இப்போ நம்ம ಇದನ್ನ ಇದ್ರ ಜೊತೆಗೆ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. எந்த அளவுக்குனா ரொம்ப நல்லா மிக்ஸ் ஆகி வர மாதிரி மிக்ஸ் பண்ணி ಉದ್ದಿನ ಕಾಳು ಪುಡಿ ಮತ್ತೆ ಕರಿಬೇವು ಟೊಮೆಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬರೋವರೆಗೂ அப்பதான் நல்லா இருக்கும். ಕೈ ಬಿಡದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅವಾಗ ಮಾತ್ರ ಚೆನ್ನಾಗಿ ಮಿಕ್ಸ್ ಆಗಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. அது வரைக்கும் இந்த மாதிரி நல்லா மிக்ஸ் பண்ணி விட்டுருங்க. மிக்ஸ் ಮಾಡಿಬಿಟ್ಬಿಡಿ. இப்போ பாருங்க ಫ್ರೆಂಡ್ಸ್ ಇದನ್ನೆಲ್ಲ ನೋಡಿ ಇದು ಮಿಕ್ಸ್ ಮಾಡಿದ್ದಾಗಿದೆ. இப்போ நம்ம ಈಗ ಇದಕ್ಕೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಡೋಣ. இப்போ ಇದು ಒಗ್ಗರಣೆಗೋಸ್ಕರ ನಾವು ಒಂದು ಒಗ್ಗರಣೆ ಪಾತ್ರೆ ಇಟ್ಟು ಅದರ ಮೇಲೆ ಎಣ್ಣೆ ಸೇರಿಸೋಣ. ಒಂದು 200 ml ಅಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಎವಳೋ ಸೇರಿಸೋ ಪಚ್ಚಡಿ ಮತ್ತೆ ತೊಕ್ಕು ಮಾಡಬೇಕಾದ್ರೆ ಎಣ್ಣೆ ಹಾಕೋದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ನೋಡಿ ಒಗ್ಗರಣೆಗೋಸ್ಕರ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಉದ್ದಿನಕಾಳು, ಕಡಲೆಬೇಳೆ ಇದೆಲ್ಲ ಎಣ್ಣೆ ಬಿಸಿ ಆದ್ಮೇಲೆ ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಚಿಟಪಟ ಅಂದಮೇಲೆ ಸಾಸಿವೆ ಎಲ್ಲ நம்ம கொஞ்சமா பெருங்காயத்தூள் சேர்த்து ಇದರ ಜೊತೆಗೇನೆ ಒಂದು ಸ್ವಲ್ಪ ಪಚ್ಚಡಿಗೆಲ್ಲ பெருங்காயத்தூள் சேர்த்ததனால ரொம்ப ಚೆನ್ನಾಗಿ ಮಾಡಿ ಸ್ಟವ್ ಆಫ್ ಮಾಡಿಬಿಡೋಣ. ரொம்ப நல்லா இருக்கும். ಸ್ಟವ್ ಆಫ್ ಮಾಡಿ ಇವಾಗ ಸ್ಟವ್ ಆಫ್ ಮಾಡಿಟ್ಟಿರುವಂತ ಟೊಮೆಟೊ ಮತ್ತೆ ಕರಿಬೇವು ಇದರ ಪಚ್ಚಡಿ ಜೊತೆಗೇನೆ ಈ ಒಗ್ಗರಣೆನ ಸೇರಿಸ್ಕೊಳ್ಳೋಣ. ಸೇರಿಸಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ பண்ணி விட்டுடுங்க ಫ್ರೆಂಡ್ಸ್. இது நீங்க வெளியில வச்சீங்கன்னா உங்களுக்கு ஒரு வாரம் வரைக்கும் கெடாத இருக்கும் ಫ್ರೆಂಡ್ಸ್. நீங்க ஃப்ரிட்ஜ்ல வச்சீங்கன்னா ஒரு மாசம் வரைக்கும் தாராளமா யூஸ் பண்ணலாம். ಇದನ್ನ ನೀವು ಹೊರಗಡೆ ಇಟ್ಟು ಒಂದು ವಾರ ವರೆಗೂ ಯೂಸ್ ಮಾಡಬಹುದು ಫ್ರೆಂಡ್ಸ್. ಆಂಧ್ರ ಸ್ಟೈಲ್ ಕರಿವೇಪಿಲೆ ಪಚ್ಚಡಿ ರೆಡಿ ಆಗಿದೆ. ಆರಾಮಾಗಿ ಯೂಸ್ ಮಾಡಬಹುದು. ಇದು ಅನ್ನದ ಜೊತೆ ಇಡ್ಲಿ, ದೋಸೆ, ಚಪಾತಿ ಯಾವುದ್ರ ಜೊತೆಗಾದರೂ ತುಂಬಾ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್.
ಇಡ್ಲಿ ದೋಸೆ ಇದು ಕೂಡ ரொம்ப ಅருமையா இருக்கும் ருசி நீங்களும் இந்த ரெசிபி செஞ்சு பாருங்க ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ லைக் பண்ணுங்க ஷேர் ಮರಿದರೆ பண்ணுங்க ನಮ್ಮ ಕಮೆಂಟ್ ಚಾನೆಲ್ನ பண்ணுங்க ಸಬ್ಸ್ಕ್ರೈಬ್ ಮறக்காத ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ನಿಮ್ಮ ಸಬ್ಸ್ಕ್ರೈಬ್ ಸಪೋರ್ಟ್ பண்ணுங்க ಯಾವತ್ತೂ ಫ್ರೆಂಡ್ಸ್ ಹೀಗೆ ಇರಲಿ உங்க சப்போர்ட் எப்பவுமே இதே மாதிரியே இருக்கட்டும் ரொம்ப நன்றி